ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿಷೇಕ್. ಸಿಂಗಲ್ ಆಗಿ ಎಂಟೈರ್ ಬಾಂಗ್ಲಾದೇಶ್ ಗೌರ್ಮೆಂಟ್ನ ಭಯ ಹುಟ್ಟಿಸಿದ ವ್ಯಕ್ತಿ. ಶೇಖ್ ಹಸೀನಾ ಗೌರ್ಮೆಂಟ್ ಬಿದ್ದೋದ್ಮೇಲೆ ಬಾಂಗ್ಲಾದೇಶಲ್ಲಿರೋ ಮೈನಾರಿಟೀಸ್ನ ಅತ್ಯಂತ ಕೀಳಾಗಿ ನೋಡೋಕ್ಕೆ ಶುರು ಮಾಡ್ತಾರೆ. ಬಾಂಗ್ಲಾದೇಶ್ ಸರ್ಕಾರ ಮತ್ತು ಬಾಂಗ್ಲಾದೇಶ್ ಇಸ್ಲಾಮಿಸ್ಟ್ಗಳು ದಾಸ್ನ ವಿರೋಧ ಮಾಡೋದು ಶುರು ಮಾಡ್ತಾರೆ. ಆದ್ದರಿಂದ ಇಸ್ಕಾನ್ ಸಹನು ದಾಸ್ನ ದೂರ ಇಡೋದಕ್ಕೆ ಶುರು ಮಾಡ್ತಾರೆ. ಇಸ್ಕಾನ್ ಅವರು ದಾಸ್ಗೆ ಯಾಕೆ ಸಪೋರ್ಟ್ ಮಾಡೋದಕ್ಕೆ ಹೋಗಲ್ಲ ಅಂದರೆ, ಇಸ್ಕಾನ್ ಟೆಂಪಲ್ಗೂ ಮತ್ತೆ ಬಾಂಗ್ಲಾದೇಶ್ ಸರ್ಕಾರಕ್ಕೂ ಯಾವಾಗಲೂ ಕಾಂಟ್ರವರ್ಸಿಸ್ ಅನ್ನೋದು ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಏನಾದರೂ ದಾಸ್ ಹೋಗ್ಬಿಟ್ಟು ಸಪೋರ್ಟ್ ಮಾಡಿದ್ರೆ ಅದಿನ್ನೂ ಹೆಚ್ಚಾಗ್ಬೋದು ಅಂತ ಹೇಳ್ಬಿಟ್ಟು ಇಸ್ಕಾನ್ ಸಹ ದಾಸ್ಗೆ ಸಪೋರ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಈ ವಿಡಿಯೋದಲ್ಲಿ ಚಿನ್ಮಯ್ ಕೃಷ್ಣ ದಾಸ್ ಯಾರು, ಬಾಂಗ್ಲಾದೇಶಲ್ಲಿ ಹಿಂದೂಸ್ ಮೇಲೆ ಅಟ್ಯಾಕ್ ನಡೀತಾ ಇದೆಯಾ ಇಲ್ಲ, ಯಾವ ಥರ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಫುಲ್ ಆಗಿ ತಿಳ್ಕೊಳ್ಳೋಣ. ಆಗಸ್ಟ್ 5, 2024 ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲಿ PM ಪೋಸ್ಟ್ಗೆ ರಿಸೈನ್ ಮಾಡಿಬಿಟ್ಟು ಭಾರತಕ್ಕೆ ಓಡ್ ಬರ್ತಾಳೆ. ಆವತ್ತಿಂದ ಇಂದಿನವರೆಗೂ ಬಾಂಗ್ಲಾದೇಶಲ್ಲಿರೋ ಮೈನಾರಿಟಿ ಹಿಂದೂಸ್ ಮೇಲೆ ಅಟ್ಯಾಕ್ಸ್ ನಡೀತಾನೆ ಇದ್ದಾವೆ. ಆಗಸ್ಟ್ 5 ಆಗಸ್ಟ್ 20 16 ದಿನಗಳ ಒಳಗಡೆ ಸುಮಾರು 2000ಕ್ಕಿಂತ ಹೆಚ್ಚು ಹಿಂದೂಸ್ ಟೆಂಪಲ್ಸ್ ಮತ್ತೆ ಹಿಂದೂ ಮೈನಾರಿಟೀಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಹೊಸದಾಗಿ ಫಾರ್ಮ್ ಮಾಡಿರೋ ಬಾಂಗ್ಲಾದೇಶ್ ಗೌರ್ಮೆಂಟ್ ಈ ಅಟ್ಯಾಕ್ ಮಾಡಿರೋದು ಯಾರು ಅಂತ ಜಸ್ಟ್ ಇನ್ವೆಸ್ಟಿಗೇಷನ್ ಸಹ ಶುರು ಮಾಡಿಲ್ಲ. ಸೆಪ್ಟೆಂಬರ್ 5ನೇ ತಾರೀಕು ಗಣೇಶ ಐಡಲ್ ಮೆರವಣಿಗೆ ನಡೀತಾ ಇರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಜನ ಬಂದ್ಬಿಟ್ಟು ಆ ಐಡಲ್ ಮೇಲೆ ನೀರು ಹಾಕ್ತಾರೆ. ಆಗಲೂ ಸಹ ಗೌರ್ಮೆಂಟ್ ಯಾವುದೇ ಆ್ಯಕ್ಷನ್ ತಗೊಳೋದಿಲ್ಲ. ಅಕ್ಟೋಬರ್ 12 ಸ್ವಪ್ನಿಲ್ ಕುಮಾರ್ ಭದ್ರಾ ಅನ್ನೋ ಒಬ್ಬ ಹಿಂದೂ ಜರ್ನಲಿಸ್ಟ್ನ ಸಾಯಿಸಾಕ್ತಾರೆ. ಆದರೂ ಸಹ ಸರ್ಕಾರ ಯಾವುದೇ ರೀತಿಯ ಆಕ್ಷನ್ ತಗೊಳಕ್ ಹೋಗೋದಿಲ್ಲ. ಅಕ್ಟೋಬರ್ 10 ಬಾಂಗ್ಲಾದೇಶಲ್ಲಿರೋ ಮನೆಗಳನ್ನ ಸುಟ್ಟಾಕ್ತಾರೆ. ಆದರೂ ಸಹ ಗೌರ್ಮೆಂಟ್ ಯಾವುದೇ ರೀತಿಯ ಆಕ್ಷನ್ ತಗೊಳೋದಕ್ಕೆ ಹೋಗೋದಿಲ್ಲ. ಅಕ್ಟೋಬರ್ 11 ಸ್ವಲ್ಪ ಜನ ಬಂದ್ಬಿಟ್ಟು ಬಾಟಲ್ಲಿ ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ಟು ದುರ್ಗಾ ಮಾತಾ ಟೆಂಪಲ್ ಮೇಲೆ ಬಿಸಾಕ್ತಾರೆ. ಆದರೂ ಸಹ ಗೌರ್ಮೆಂಟ್ ಯಾವುದೇ ರೀತಿ ಆಕ್ಷನ್ ತಗೊಳೋದಿಲ್ಲ. ಅಷ್ಟಲ್ಲದೆ ಅಲ್ಲಿರೋ ಪೂಜೆ ಮಾಡ್ತಾರೆ ಸ್ವಲ್ಪ ಹೆಣ್ಮಕ್ಳಿಗೆ ಹೋಗ್ಬಿಟ್ಟು ಚಾಕುದಲ್ಲಿ ಚಿಚ್ಚಿಬಿಟ್ಟು ತುಂಬಾ ಇಂಜುರೀಸ್ ಮಾಡ್ತಾರೆ. ಆದರೂ ಸಹ ಗೌರ್ಮೆಂಟ್ ಯಾವುದೇ ರೀತಿ ಆಕ್ಷನ್ ತಗೊಳಕ್ಕೆ ಹೋಗೋದಿಲ್ಲ. ಇದನ್ನೆಲ್ಲ ವಿರೋಧಿಸಿ ಚಿನ್ಮಯ್ ಕೃಷ್ಣ ದಾಸ್ ರ್ಯಾಲಿ ಮಾಡ್ತಾರೆ. ಆ ಟೈಮಲ್ಲಿ ಬಾಂಗ್ಲಾದೇಶ್ ಫ್ಲಾಗ್ನ ಕೆಳಗಡೆ ಇಕ್ಬಿಟ್ಟು ಆರೆಂಜ್ ಫ್ಲಾಗ್ನ ಮೇಲೆ ಎಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಚಿನ್ಮಯ್ ಕೃಷ್ಣ ದಾಸ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಚಿನ್ಮಯ್ ಕೃಷ್ಣ ದಾಸ್ ಮೇಲೆ ದೇಶದ್ರೋಹಿ ಕೇಸ್ ಹಾಕ್ತಾರೆ. ಈ ತರ ಬಾಂಗ್ಲಾದೇಶ್ ಫ್ಲಾಗ್ನ ಕೆಳಗಡೆ ಇಕ್ಬಿಟ್ಟು ಆರೆಂಜ್ ಫ್ಲಾಗ್ನ ಮೇಲೆ ಎಕ್ಕಿದ್ದಾರೆ ಅನ್ನೋದಕ್ಕೆ ಯಾವುದಕ್ಕೂ ಎವಿಡೆನ್ಸ್ ಸಹ ಇಲ್ಲ. ಆದರೂ ಸಹ ಚಿನ್ಮಯ್ ಕೃಷ್ಣ ದಾಸ್ನ ಬಾಂಗ್ಲಾದೇಶ್ ಪೊಲೀಸರು ಬಂದ್ಬಿಟ್ಟು ಅರೆಸ್ಟ್ ಮಾಡ್ತಾರೆ. ಚಿನ್ಮಯ್ ಕೃಷ್ಣ ದಾಸ್ನ ಬಾಂಗ್ಲಾದೇಶ್ ಪೊಲೀಸರು ಯಾಕೆ ವಾಂಟೆಡ್ ಆಗಿ ಅರೆಸ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಚಿನ್ಮಯ್ ಕೃಷ್ಣ ದಾಸ್ ಎಂಟೈರ್ ಬಾಂಗ್ಲಾದೇಶ್ ಗೌರ್ಮೆಂಟ್ಗೆ ಭಯ ಹುಟ್ಟಿಸಿದ ವ್ಯಕ್ತಿ. ಶೇಖ್ ಹಸೀನಾ ಗೌರ್ಮೆಂಟ್ ಇದ್ದಾಗ ಈತ ಯಾರು ಅನ್ನೋದು ಬಾಂಗ್ಲಾದೇಶಲ್ಲಿ ಸಹ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈಗ ಇದನ್ನ ಫ್ರೀಡಮ್ ಫೈಟರ್ಗಿಂತ ಹೆಚ್ಚಾಗಿ ನೋಡ್ತಾ ಇದ್ದಾರೆ ಬಾಂಗ್ಲಾದೇಶ್ ಹಿಂದೂಸ್. ಇಸ್ಕಾನ್ ನಲ್ಲಿ ಡಿವಿಷನಲ್ ಸೆಕ್ರೆಟರಿ ಆಗಿದ್ದ ದಾಸ್ ಈಗ ಎಂಟೈರ್ ಇಂಡಿಯಾ ಮತ್ತು ಬಾಂಗ್ಲಾದೇಶಲ್ಲಿ ತುಂಬಾ ಸದ್ದು ಮಾಡ್ತಾ ಇದ್ದಾನೆ. ಅಷ್ಟು 5-6 ಮಂತ್ಸ್ ಅಲ್ಲಿ ಬಾಂಗ್ಲಾದೇಶಲ್ಲೇ ಒಂದು ದೊಡ್ಡ ಹಿಂದೂ ಲೀಡರ್ ಆಗಿ ಬೆಳೀತಾ ಇದ್ದಾನೆ. ಬಾಂಗ್ಲಾದೇಶಲ್ಲಿರೋ ಎಲ್ಲ ಹಿಂದೂಸ್ನ ಒಂದಾಗಿ ಮಾಡಿಬಿಟ್ಟು ರ್ಯಾಲಿ ಕಂಡಕ್ಟ್ ಮಾಡ್ತಾ ಇದ್ದಾನೆ. ಚಿನ್ಮಯ್ ಕೃಷ್ಣ ದಾಸ್ ಫೆಲೋ ಮ್ಯಾನ್ ಕೇಳೋ ಪ್ರಕಾರ ಈತ ಬಾಂಗ್ಲಾದೇಶಲ್ಲಿ 1965 ಅಲ್ಲಿ ಜನಿಸ್ತಾನೆ. ಈತನ ಬರ್ತ್ನೇಮ್ ಬಂದ್ಬಿಟ್ಟು ಚಂದನ್ ಕುಮಾರ್ ದಾರ್. ಈತನಿಗೆ 12 ವರ್ಷ ಇದ್ದಾಗಿ ರಿಲಿಜಿಯಸ್ ಸ್ಪೀಕರ್ ಆಗಿ ತುಂಬಾ ಪಾಪ್ಯುಲರ್ ಆಗ್ತಾನೆ. 1997 ಅಲ್ಲಿ ದೀಕ್ಷೆ ತಗೊಂಡ್ಬಿಟ್ಟು ಇದನ್ನ ಹೆಸರನ್ನ ಚಿನ್ಮಯ್ ಕೃಷ್ಣ ದಾಸ್ ಅಂತ ಚೇಂಜ್ ಮಾಡ್ಕೊಂತಾರೆ. ಇವರು ಇಸ್ಕಾನ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಇವ್ರನ್ನ ಇಸ್ಕಾನ್ ಅಲ್ಲಿ ಡಿವಿಷನಲ್ ಸೆಕ್ರೆಟರಿ ಆರ್ಗನೈಸರ್ ಆಗಿ ಕೆಲಸ ಕೊಡ್ತಾರೆ. ಮತ್ತೆ ಪುಂಡರಿಗ್ರಾಮ್ಗೆ ಪ್ರೆಸಿಡೆಂಟ್ ಆಗಿ ಸಹ ಇವ್ರು ಇರ್ತಾರೆ. ಪುಂಡರಿಗ್ರಾಮ್ ಬಂದ್ಬಿಟ್ಟು ಬಾಂಗ್ಲಾದೇಶಲ್ಲಿರೋ 2 ಹೋಲಿ ಪ್ಲೇಸಸ್ ಅಲ್ಲಿ ಇದು ಸಹ ಒಂದು. ಈ ಟೆಂಪಲ್ ಬಂದ್ಬಿಟ್ಟು ಚಿನ್ಮಯ್ ಕೃಷ್ಣ ದಾಸ್ ಅಂಡರ್ ಅಲ್ಲೇ ಇರುತ್ತೆ. ಶೇಖ್ ಹಸೀನಾ ಗೌರ್ಮೆಂಟ್ ಬಿದ್ದೋದ್ಮೇಲೆ ಬಾಂಗ್ಲಾದೇಶಲ್ಲಿರೋ ಹಿಂದೂಸ್ನ ಅತ್ಯಂತ ಕೀಳಾಗಿ ನೋಡಕ್ಕೆ ಶುರು ಮಾಡ್ತಾರೆ. ಎಲೆಕ್ಷನ್ ಇಲ್ದೇನೆ ಡೈರೆಕ್ಟ್ ಆಗಿ ಅಪಾಯಿಂಟ್ ಆಗಿರೋ ಮೊಹಮ್ಮದ್ ಯೂನುಸ್ ಒಂಥರ ಡಿಕ್ಟೇಟರ್ಗಿಂತ ಹೆಚ್ಚಾಗಿ ಆಡ್ತಾ ಇದ್ದಾನೆ. ಇಂಡೈರೆಕ್ಟ್ ಆಗಿ ಹಿಂದೂಸ್ ಮೇಲೆ ಅಟ್ಯಾಕ್ ಮಾಡಿಸ್ತಾ ಇದ್ದಾನೆ. ಮೊಹಮ್ಮದ್ ಯೂನುಸ್ಗೆ 2006 ಅಲ್ಲಿ ನೋಬೆಲ್ ಪೀಸ್ ಪ್ರಶಸ್ತಿ ಸಹ ಬಂದಿತ್ತು. ಈ ಟೈಮಲ್ಲಿ ಯಾರೋ ಸಹ ಹಿಂದೂಸ್ ಪರವಾಗಿ ವಾಯ್ಸ್ ರೈಸ್ ಮಾಡಿಲ್ಲ, ಒಬ್ಬ ಚಿನ್ಮಯ್ ದಾಸ್ ಬಿಟ್ಟು. ಬಾಂಗ್ಲಾದೇಶಲ್ಲಿ ಹಿಂದೂಸ್ ಮೇಲೆ ಯಾರು ಎಷ್ಟು ಅಟ್ಯಾಕ್ ಮಾಡಿದ್ರು ಯಾರು ಸಹ ವಾಯ್ಸ್ ರೈಸ್ ಮಾಡ್ತಾ ಇರಲಿಲ್ಲ. ಅಂತ ಟೈಮಲ್ಲಿ ಚಿನ್ಮಯ್ ಕೃಷ್ಣ ದಾಸ್ ಬಂದ್ಬಿಟ್ಟು ಲೀಡರ್ ಇನ್ ಟೈಮ್ ಆಫ್ ಡಿಫಿಕಲ್ಟ್ ಟೈಮ್ಸ್ ಅಂತ ವಾಯ್ಸ್ ರೈಸ್ ಮಾಡ್ತಾನೆ. ಚಿನ್ಮಯ್ ಕೃಷ್ಣ ದಾಸ್ ಒಂದು ಕರೆಯಿಂದ ಲಕ್ಷಾಂತರ ಹಿಂದೂಗಳು ಒಂದಾಗಿ ಬರ್ತಾರೆ, ರ್ಯಾಲಿಯಲ್ಲಿ ಭಾಗಿ ಸಹ ಆಗ್ತಾರೆ. ಇದನ್ನು ನೋಡಕ್ಕಾಗದೆ ಬಾಂಗ್ಲಾದೇಶ್ ಸರ್ಕಾರ ಮತ್ತು ಇಸ್ಲಾಮಿಸ್ಟ್ಗಳು ಬಾಂಗ್ಲಾದೇಶಲ್ಲಿರೋ ಎಲ್ಲರೂ ಸೇರಿಬಿಟ್ಟು ಚಿನ್ಮಯ್ ಕೃಷ್ಣ ದಾಸ್ನ ಟಾರ್ಗೆಟ್ ಮಾಡ್ತಾರೆ. ಚಿನ್ಮಯ್ ಕೃಷ್ಣ ದಾಸ್ ಒಂದು ಮಾತು ಕೇಳ್ಬಿಟ್ಟು ಬಾಂಗ್ಲಾದೇಶಲ್ಲಿರೋ ಲಕ್ಷಾಂತರ ಹಿಂದೂಗಳು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗ್ತಾರೆ. ಸರ್ಕಾರ ಮತ್ತು ಇಸ್ಲಾಮಿಸ್ಟ್ಗಳ ಕಡೆಯಿಂದ ದಾಸ್ಗೆ ಬರ್ತಿರೋ ವ್ಯತಿರೇಕ ನೋಡ್ಬಿಟ್ಟು ಇಸ್ಕಾನ್ ಸಹ ದಾಸ್ನ ದೂರ ಇಡುತ್ತೆ. ಯಾಕೆಂದ್ರೆ ಮೊದಲೇ ಇಸ್ಕಾನ್ಗೂ ಸಹ ಮತ್ತೆ ಬಾಂಗ್ಲಾದೇಶ ಸರ್ಕಾರಕ್ಕೆ ಯಾವಾಗಲೂ ಜಗಳ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಇಸ್ಕಾನ್ ಸಹ ದಾಸ್ಗೆ ಸಪೋರ್ಟ್ ಮಾಡಿದ್ರೆ ಅದಿನ್ನೂ ಹೆಚ್ಚಾಗ್ಬೋದು ಅಂತ ಹೇಳ್ಬಿಟ್ಟು ಇಸ್ಕಾನ್ ಸಹ ದಾಸ್ನ ದೂರ ಇಡೋದಕ್ಕೆ ನೋಡ್ತಾರೆ. ಆದ್ರೂ ಸಹ ಚಿನ್ಮಯ್ ಕೃಷ್ಣ ದಾಸ್ ಹಿಂದೆ ಸರಿಯಲ್ಲ. ಬಾಂಗ್ಲಾದೇಶಲ್ಲಿರೋ ಎಲ್ಲ ಮೈನಾರಿಟೀಸ್ನ ಒಂದಾಗಿ ಮಾಡ್ತಾನೆ. ಹಿಂದೂಸು, ಕ್ರಿಶ್ಚಿಯನ್ಸು, ಬುದ್ಧಿಸ್ಟು ಎಲ್ಲರನ್ನೂ ಒಂದಾಗಿ ಮಾಡಿಬಿಟ್ಟು ಗೌರ್ಮೆಂಟ್ ಹತ್ರ 8 ಪಾಯಿಂಟ್ಸು ಡಿಮ್ಯಾಂಡ್ ಆಗಿ ಇಡ್ತಾನೆ. ಈ 8 ಡಿಮ್ಯಾಂಡ್ಸ್ನ ಅಕ್ಸೆಪ್ಟ್ ಮಾಡಬೇಕಂತ ಪ್ರಪೋಸಲ್ ಸಹ ಚಿನ್ಮಯ್ ಕೃಷ್ಣ ದಾಸ್ ಇಡ್ತಾನೆ.
ಚಿನ್ಮಯ್ ಕೃಷ್ಣದಾಸ್ ಡಿಮ್ಯಾಂಡ್ಸ್ ಏನು ಅಂತ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಾಂಗ್ಲಾದೇಶಲ್ಲಿರೋ ಎಲ್ಲ ಮೈನಾರಿಟೀಸ್ಗೆ ಸಪ್ರೇಟ್ ಆಗಿ ಒಂದು ಲಾ ಇರಬೇಕು, ಪ್ಲಸ್ ಅದಕ್ಕೆ ಒಂದು ಮಿನಿಸ್ಟ್ರಿ ಇರಬೇಕು. ಬಾಂಗ್ಲಾದೇಶಲ್ಲಿ ಎಲ್ಲ ಮೈನಾರಿಟೀಸ್ ಮೇಲೆ ಅಟ್ಯಾಕ್ ನಡೀತಾ ಇರುತ್ತೆ, ಆ ಅಟ್ಯಾಕ್ಗೆ ರಿಯಾಕ್ಟ್ ಆಗಬೇಕು, ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು, ಜಾತಿ ಧರ್ಮ ಭೇದ ಮಾಡದೆ ಅಂತ ಅವರು ಡಿಮ್ಯಾಂಡ್ ಸಿಕ್ಕಿರ್ತಾರೆ. ಬಟ್ ಅದೇ ಇದನ್ನ ಬಾಂಗ್ಲಾದೇಶ್ ಗೌರ್ಮೆಂಟ್ ರಿಜೆಕ್ಟ್ ಮಾಡುತ್ತೆ. ಈ ಡಿಮ್ಯಾಂಡ್ಸ್ ಹೇಳುವಾಗ ಚಿನ್ಮಯ್ ಕೃಷ್ಣದಾಸ್ ಇರೋ ಜಾಗದಿಂದ 2 ಕಿಲೋಮೀಟರ್ ದೂರ ಯಾರೋ ಇಬ್ಬರು ವ್ಯಕ್ತಿಗಳು ಬಂದ್ಬಿಟ್ಟು ಆರೆಂಜ್ ಫ್ಲಾಗ್ನ ಮೇಲೆ ಹಾಕ್ಬಿಟ್ಟು ಬಾಂಗ್ಲಾದೇಶ್ ಫ್ಲಾಗ್ನ ಕೆಳಗಡೆ ಹಾಕ್ತಾರೆ. ಅದರಿಂದ ಬಾಂಗ್ಲಾದೇಶ್ ಸರ್ಕಾರ ಚಿನ್ಮಯ್ ಕೃಷ್ಣದಾಸ ಇದು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅದರ ಮೇಲೆ ಕೇಸ್ ಆರೋಪ ಆಗುತ್ತೆ, ದೇಶದ್ರೋಹಿ ಕೇಸ್ ಸಿಕ್ಕುತ್ತೆ. ದೇಶದ್ರೋಹಿ ಕೇಸ್ ಸಿಕ್ಬಿಟ್ಟು ಚಿನ್ಮಯ್ ಕೃಷ್ಣದಾಸ್ನ ವಾಂಟೆಡ್ ಆಗಿ ಅರೆಸ್ಟ್ ಮಾಡ್ತಾರೆ. ಆ ಬಾಂಗ್ಲಾದೇಶ್ ಫ್ಲಾಗ್ನ ಕೆಳಗಡೆ ಹಾಕಿ ಆರೆಂಜ್ ಫ್ಲಾಗ್ನ ಮೇಲೆ ಇದ್ದವರೆಗೂ ಚಿನ್ಮಯ್ ಕೃಷ್ಣದಾಸ್ಗೂ ಯಾವುದೇ ರೀತಿಯ ಸಂಬಂಧ ಸಹ ಇರಲ್ಲ, ಅವರು ಇಸ್ಕಾನ್ ಸಹನು ಸೇರಿರಲ್ಲ. ಆದ್ರೂ ಸಹ ಚಿನ್ಮಯ್ ಕೃಷ್ಣದಾಸ್ನ ವಾಂಟೆಡ್ ಆಗಿ ಅರೆಸ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ತುಂಬಾ ಜನ ಪೊಲಿಟಿಷಿಯನ್ಸ್ ರಿಯಾಕ್ಟ್ ಆಗ್ತಾರೆ, ಎಕ್ಸ್ಪೆಷಲಿ NDA ಪೊಲಿಟಿಷಿಯನ್ಸ್ ರಿಯಾಕ್ಟ್ ಆಗ್ತಾರೆ. ಇದರಲ್ಲಿ ಎಲ್ಲರೂ ಹೇಳ್ತಾರೆ ಬಾಂಗ್ಲಾದೇಶಲ್ಲಿ ಹಿಂಸಾಚಾರ ನಡೀತಾ ಇದೆ, ಬಾಂಗ್ಲಾದೇಶದಲ್ಲಿರೋ ಹಿಂದೂಸ್ನ ಕಾಪಾಡಬೇಕು ಅಂತ. ಬಟ್ ಆದ್ರೆ ಬೇರೆ ದೇಶದ ನೋಡ್ಕೊಳ್ಳೋ ಮೊದಲು ನಮ್ಮ ದೇಶದ ಬಗ್ಗೆ ನಾವು ನೋಡ್ಕೊಬೇಕು. ಬಟ್ ಆದ್ರೆ ನಮ್ಮ ದೇಶದಲ್ಲಿರೋ ಮಣಿಪುರ್ ಬಗ್ಗೆ ಯಾರೂ ಸಹ ಮಾತಾಡ್ತಾ ಇಲ್ಲ. ಮಣಿಪುರಲ್ಲಿ ಸುಮಾರು 7 ವರ್ಷದಿಂದ ಹಿಂಸಾಚಾರ ಅನ್ನೋದು ನಡೀತಾನೆ ಇದೆ.